ಹುಚ್ಚರ ಥರ ಮಾತಾಡ್ಬಿಟ್ರೆ ಹುಚ್ಚು ಸುಳಿ ಮಕ್ಕಳು ಯಾಕೆ ಹಿಂಗೆ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊರಿ. ನೋಡಿರಿ ಪೆಟ್ರೋಲ್ ಡೀಸೆಲ್ ಬಗ್ಗೆ ಭಾಳ ಮಂದಿ ಭಾಳ ಥರ ಸುಳ್ಳು ಸುದ್ದಿ ಹಬ್ಸಾಕತ್ತಾರ. ನೋಡಿರಿ ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ನಿಮ್ಗೆ ಗೊತ್ತಿರುವಂಗೆ ಇರಾನ್ ಮತ್ತು ಇಸ್ರೇಲ್ ಕಳೆದ ಒಂದು ವಾರದಿಂದ ಯುದ್ಧವನ್ನು ಮಾಡಕತ್ತಾವ. ಅದರ ಪರಿಣಾಮ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮೇಲೂ ಬೀರೈತೆ. ಅದೇ ಥರ ನಮ್ಮ ಭಾರತ ಮೇಲೂ ಬೀರೈತೆ. ಏನಪ್ಪ ಅಂದ್ರೆ ಮ್ಯಾಟ್ರ, ನೋಡಿರಿ ನಾವು 53% ಕ್ರೂಡ್ ಆಯಿಲನ್ನು ಹಾರ್ಮುಜ್ ಜಲಸಂಧಿ ಮೂಲಕ ನಾವು ತರಿಸ್ಕೊಳ್ತೀವಿ. ಆದರೆ ಇವತ್ತು ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಯಾರು ಹಿಡಿತದೊಳಗೈತಪ್ಪ ಅಂದ್ರೆ ಅದು ಇರಾನ್ನ ಹಿಡಿತದೊಳಗೈತೆ. ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಐತಿ. ಕೆಂಪು ಸಮುದ್ರ ಮುಖ ಅಲ್ಲಿ ಕೂಡ ಹೌತಿ ಬಂಡುಕೋರು ಅಂದರೆ ಇರಾನ್ನ ಬೆಂಬಲಿಗಾದಂಥ ಹೌತಿ ಬಂಡುಕೋರು ಅಲ್ಲಿ ದಾಳಿ ಮಾಡುವಂಥ ವ್ಯವಸ್ಥೆ ಭಾಳ ನಡೆಯತೈತಿ. ಈಗ ಅದರ ಸಂಬಂಧ ಎಲ್ಲ ಬಿಟ್ಟು ಈಗ ನಮ್ಮ ದೇಶದ ಒಂದು ಕ್ರೂಡ್ ಆಯಿಲ್ ಸ್ಥಿತಿಗತಿ ಹೆಂಗೈತೆ ಅನ್ನೋದು ನೋಡೋಂಬರ್ರಿ ನಾವು. ನೋಡಿರಿ ನಮ್ಮ ದೇಶದಾಗ ಸುಮಾರು 4,000 ಕೋಟಿ ಲೀಟರ್ನಷ್ಟು ಕ್ರೂಡ್ ಆಯಿಲ್ ಸ್ಟಾಕ್ ಐತೆ. ಅಂದ್ರೆ 7ರಿಂದ 8 ವಾರಗಳ ಆಗುವವರೆಗೂ. ಮತ್ತೇನು ಬೇರೆ ಬೇರೆ ಕಡೆ ಇದ್ದರೆ ಅಲ್ಲೊಂದರಿಂದ 10ರಿಂದ 15 ದಿನ ಐತೆ. ಟೋಟಲಾಗಿ 74 ದಿನ ಆಗುವವರೆಗಷ್ಟು ಕ್ರೂಡ್ ಆಯಿಲ್ ನಮ್ಮಲ್ಲಿ ಸ್ಟಾಕ್ ಐತೆ ಅಂತ ಇನ್ಫಾರ್ಮೇಷನ್ ಬಂದೈತೆ. ಆದ್ರೆ ಈಗೆಲ್ಲ ಏನಪ್ಪ ಅಂದ್ರೆ ಹಂಗೆ ಸಿಗಂಗಿಲ್ಲ ಹಿಂಗೆ ಸಿಗಂಗಿಲ್ಲ ಏನೋ ಸುದ್ದಿ ಹಬ್ಸಾಕತ್ತಾರೆ. ಅದೇನೋ ಸುಳ್ಳ. ಮತ್ತು ಇನ್ನೊಂದು ನಮ್ಗೆ ಆಪತ್ತು ಬಾಂಧವಂಥ ರಾಷ್ಟ್ರ ಯಾವುದಪ್ಪ, ರಷ್ಯಾದವರು ಕೂಡ ಮೊದಲಿನಕ್ಕಿಂತ ಹೆಚ್ಚಿಗೆ ಡಿಸ್ಕೌಂಟ್ ರೇಟ್ನಾಗ ಮತ್ತು ಹೆಚ್ಚಿಗೆ ಕ್ರೂಡ್ ಆಯಿಲ್ನ ನಮಗೆ ಕಳಿಸ್ತಿವತ್ತ ಅವರು ಹೇಳಿಕೊಂಡಾರ. ಇಷ್ಟಾದ್ಮೇಲೆ ಕ್ರೂಡ್ ಆಯಿಲ್ದ ಸಮಸ್ಯೆನೂ ಬರೋದೇ ಇಲ್ಲ. ಆದರೂ ಬಂದರೂ ಕೂಡ ಯಾವಾಗ ಬರ್ತೈತಿ, ಒಂದು 3 ತಿಂಗಳು ಆದ ನಂತರ ಕೆಲವೊಂದಿಷ್ಟು ರೇಟ್ ಒಳಗೆ ಹೆಚ್ಚು ಕಡಿಮೆ ಆಗ್ಬೋದು. ಅದು ರೇಟ್ ಹೆಂಗಪ್ಪ ಅಂದ್ರೆ ಜಾಗತಿಕ ಒಂದು ವಿದ್ಯಮಾನಗಳನ್ನು ಅನುಸರಿಸಿ. ಈಗ ನೋಡ, ಯುದ್ಧ ಸ್ಟಾರ್ಟ್ ಆಗಿದ್ದ ಮೊದಲಿಟ್ಟು $59ರಿಂದ $60 ಒಂದು ಬ್ಯಾರಲ್ ಸಿಗ್ತದೆ. ಆದರೆ ಇವಾಗ ಎಷ್ಟಪ್ಪ, $90ರಿಂದ $93 $93 ಏನಂತಂದ್ರೆ ಒಂದು ಬ್ಯಾರಲ್ ಸಿಗಾಕತ್ತೈತೆ. ಈ ರೀತಿ ಒಂದು ವ್ಯವಸ್ಥೆ ನಡೆಯತೈತೆ. ಆದರೂ ಭಾಳ ಜನ ಆಯ್ತಪ್ಪ ನರೇಂದ್ರ ಮೋದಿ ರೇಟ್ ಜಾಸ್ತಿ ಮಾಡ್ತಾನೆ, ಕಡಿಮೆ ಮಾಡ್ತಾರೆ. ಅಲ್ರಿ ನರೇಂದ್ರ ಮೋದಿ ಅವ್ರಿಗೆ ಏನು ಯೋಚನೆ ಮಾಡ್ತೀರಿ ನೀವು? ಅಲ್ಲ, ಅದು ಜಾಗತಿಕವಾಗಿ ನಡೆದಿರುವಂಥ ವಿದ್ಯಮಾನಗಳನ್ನು ಆಧರಿಸಿ ಅಲ್ಲಿ ಹೆಚ್ಚು ಕಡಿಮೆ ಹಾಕಿರ್ತೈತೆ. ಹೋಗಿ ಮತ್ತು ನರೇಂದ್ರ ಮೇಲೆ ಒಯ್ಕೋತ್ರಿಪ್ಪ ನೀವು. ಏನು ಹೇಳ್ಬೇಕು ನಿಮ್ಗೆ ಗೊತ್ತಾಗೋಲ್ಲ ನನಗೆ. ಸ್ವಲ್ಪ ಅರ್ಥ ಮಾಡ್ಕೊರಿ.